ಸೊ ನಾನು ಡ್ಯಾನ್ಸ್ ವಿಡಿಯೋ ಹಾಕ್ತೀನಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ದ್ಯಾಟ್ ವಾಸ್ ಜಸ್ಟ್ ಸುಮ್ಮನೆ ನಿಮ್ಮ ಮುಖದಲ್ಲಿ ನಗು ತರಿಸ್ಲಿಕ್ಕೆ ಅಂತ ಅಂದ್ಕೊಳ್ಳಿ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಏನು ಉಪ್ಪಿನಕಾಯಿ ಅಂತ ನೋಡೋಣ. ಸೊ ನಾನು ಚಿಕನ್ ಪಿಕಲ್ ಮಾಡ್ತಿದ್ದೀನಿ. ಲೈಕ್ ತುಂಬ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ಮತ್ತೆ ಟ್ರೈ ಮಾಡೋಣ ಅಂತ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಯಾವಾಗಲೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಪ್ರಾಸೆಸ್ ಕೂಡ ತುಂಬ ಅಂದರೆ ತುಂಬಾ ಈಸಿ. ಫಸ್ಟ್ ಅಂದರೆ ನಿಮಗೆ ಅನಿಸ್ಬೋದು ಹೆಂಗಿರುತ್ತೋ ಏನೋ ಟೇಸ್ಟ್ ಅಂತ, ಬಟ್ ಟ್ರಸ್ಟ್ ಮೀ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಾಡಿ ಒಂದೇ ಟೈಮಿಗೆ ಖಾಲಿ ಆಗೋವಷ್ಟು ಸೂಪರಾಗಿರುತ್ತೆ ಅದು. ಬಟ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ ನೀವು, ನಿಮಗೂ ಇಷ್ಟ ಆಗ್ಬೋದು. ಸೊ ನಾನು ನಿಮಗೆ ಪ್ರಾಸೆಸ್ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡೋಣ. ಚಿಕನ್ನ ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ನಾನು ಇದರಲ್ಲಿ ನೆನೆ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಇಷ್ಟಿಷ್ಟು ಪೀಸ್ ಇಷ್ಟಿಷ್ಟು ಬಂದರೆ ಸಾಕು. ಲೈಕ್ ಆಲ್ಮೋಸ್ಟ್ ಉಪ್ಪಿನಕಾಯಿ ಸೈಜಲ್ಲಿ. ಇದನ್ನು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು ನೋಡಿ ಈ ಥರ. ಸೊ ಆಮೇಲೆ ಈ ಚಿಕನ್ ಇರುತ್ತಲ್ಲ, ನಾವು ನೆನೆಸಿಟ್ಟಿರೋ ಚಿಕನ್ ಅರಿಶಿನ ಮತ್ತು ಉಪ್ಪಿನಲ್ಲಿ ಅದನ್ನು ನಾವು ಚೆನ್ನಾಗಿ ನೀರು ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಸೊ ನಮಗೆ ಪಿಕಲ್ಗೆ ಹಾಕೋಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನೇನು ಬೇಕಂದರೆ ಧನಿಯಾ ಕಾಳು, ಸಂಬಾರ್ ಬೀಜ ಅಂತಲೂ ಹೇಳ್ತೀವಿ, ಧನಿಯಾ ಕಾಳು, ಜೀರಿಗೆ, ಒಂದು ಸ್ಟಾರ್, ಒಂದು ಏಲಕ್ಕಿ, ಸ್ವಲ್ಪ ಮೆಣಸು, ಸ್ವಲ್ಪ ಲವಂಗ, ಮತ್ತು ಇದು ಫ್ಲವರ್ ಇರುತ್ತೆ ಅಲ್ವಾ ಪಲಾವ್ಗೆ ಹಾಕೋದು, ಆಮೇಲೆ ಸ್ವಲ್ಪ ಮೆಂತ್ಯ, ಒಂದೇ ಒಂದು ಚಕ್ಕೆ, ಇಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೀವು ಹುರ್ಕೋಬೇಕು. ಹುರ್ಕೊಂಡು ನಿಮಗೆ ಆ ಘಮ ಗೊತ್ತಾಗುತ್ತೆ. ಚೆನ್ನಾಗಿ ಹುರಿದಿರ್ತೀವಲ್ಲ, ಫುಲ್ ಫ್ರೈ ಆದಮೇಲೆ ಆ ಘಮ ಬರುತ್ತೆ. ಆವಾಗ ನೀವು ಅದನ್ನು ಸ್ಟಾಪ್ ಮಾಡಬೇಕು. ಇನ್ನು ಹುರ್ಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು ಈ ಪುಡಿನ. ಸೊ ನಾನಿಲ್ಲಿ ತುಂಬ ಕಡಿಮೆ ಎಣ್ಣೆ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡೋರು ಇನ್ನೂ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರೆ, ಬಟ್ ನನಗೆ ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಕಡಿಮೆನೇ ಇರಲಿ ಅಂತ ಹೇಳಿಬಿಟ್ಟು ಈಗ ನಾನು ಚಿಕನ್ನೆಲ್ಲ ಇದು ಮಾಡಿರ್ತೀನಿ ಅಲ್ವಾ, ಡ್ರೈ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ತೆಗೆದ್ಬಿಟ್ಟು ಎಣ್ಣೆಗೆ ಹಾಕ್ತೀನಿ. ಎಣ್ಣೆಯಲ್ಲಿ ಒಳ್ಳೆ ಸ್ವಲ್ಪ ಕಡಿಮೆ ಉರಿಲಾದರೂ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಅದು ತುಂಬ ಲೈಕ್ ನಿಮ್ಗೆ ಗೊತ್ತಾಗುತ್ತೆ, ಕಲರ್ ಆಲ್ಮೋಸ್ಟ್ ಫುಲ್ ಬ್ರೌನ್ ಬಂದಿರಬೇಕು, ಅಂದರೆ ಚೆನ್ನಾಗಿ ಚಿಕನ್ ಬೆಂದಿರಬೇಕು. ಇಲ್ಲಿ ಏನು ಗೊತ್ತಾ, ಚಿಕನ್ ಗಟ್ಟಿ ಆಗುತ್ತೆ, ಅದು ಏನೂ ಮಾಡೋಕ್ಕಾಗೋದಿಲ್ಲ, ಅದು ಪ್ರಾಸೆಸ್ ಅದು. ಸೊ ಗಟ್ಟಿನೇ ಬರೋದು ಚಿಕನ್ ಪೀಸಸ್ಸು. ಸೊ ನೀವು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಚಿಕನ್ನ ಬೇಯಿಸ್ಕೋಬೇಕು, ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ನೀವು ನೋಡ್ಬೋದು ಈ ಹಂತದಲ್ಲಿ ನಾವು ಚಿಕನ್ನ ತೆಗಿತಾ ಇದ್ದೀವಿ, ಅಂದರೆ ಎಲ್ಲ ಆಗಿದೆ ಅಂತ. ಸೊ ನಾನು ಇನ್ನೂ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಂಡು ಇನ್ನೊಂಚೂರು ಒಂದೆರಡು ಸೌಟಷ್ಟು ಅಥವಾ 2 ಚಮಚದಷ್ಟು ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಎಣ್ಣೆ ಜೊತೆ ಹೊಂದ್ಕೋಬೇಕು. ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಹಾಗೆ ಬಾಡಿಸಿ, ಅದಾದಮೇಲೆ ಇದಕ್ಕೆ ನಾನು 2 ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕಲರ್ ಅಂತ ಏನು ಫೋಕಸ್ ಮಾಡ್ತಾಯಿಲ್ಲ, ನಾರ್ಮಲ್ ಯಾವುದು ಖಾರ ಬರುತ್ತಲ್ಲೋ ಆ ಖಾರದ ಪುಡಿನೇ ಹಾಕ್ತಾಯಿದ್ದು, ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಇದಕ್ಕೆ ರುಬ್ಬಿರೋ ಅಂಥ ನಾನೇನೇನು ಮಸಾಲ ಹೇಳಿದ್ನಲ್ಲ, ಮಸಾಲ ರುಬ್ಕೊಂಡ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲೇ ಇದು ಉಪ್ಪಿನಕಾಯಿ. ಸೊ ನಿಮಗೆ ಮಸಾಲ ಮತ್ತು ಖಾರ ಅಥವಾ ಉಪ್ಪು ನಿಮಗೆ ಹೇಗೆ ನಿಮ್ಮ ರುಚಿಗೆ
ಅನುಕೂಲವಾಗಿ ಹಾಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗಿಷ್ಟು ಸಾಕು ಅನ್ನಿಸ್ತು, ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ ಎಣ್ಣೆಯಲ್ಲಿ, ಆ ಡೀಪ್ ಫ್ರೈ ಮಾಡಿರೋ ಚಿಕನ್ನೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡಿದಾದ್ಮೇಲೆ ಚೆನ್ನಾಗಿ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಸೊ ಆಫ್ ಮಾಡಿಬಿಟ್ಟು 1-2 ಗಂಟೆ ಅಥವಾ 3 ಗಂಟೆ ಅದು ಫುಲ್ ಅಂದರೆ ಫುಲ್ ತಣ್ಣಗಾಗಬೇಕು ಆಯಿತಾ. ನೀವು ಚಿಕನ್ ಮಾಡಿರ್ತೀರಲ್ಲ ಅದು ತಣ್ಣಗಾಗಬೇಕು. ಅದಾದಮೇಲೆ ನಾನು ಹುಳಿ ಹಾಕ್ಕೊಳ್ತಾ ಇದ್ದೀನಿ, ನಿಂಬೆ ಹಣ್ಣಿನ ಹುಳಿ ಇದು. ಸೊ ಹುಳಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಲೈಕ್ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು, ಆ್ಯಡಿಂಗ್ ಹುಳಿ. ಸೊ ನೀವು ಲೈಕ್ ನನಗೆ ಇಷ್ಟು ಸಾಕು ಅನ್ನಿಸು, ನೀವು ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹುಳಿನೂ ಹಾಕ್ಕೋಬೋದು. ಬಟ್ ಟ್ರಸ್ಟ್ ಮೀ ಗೈಸ್, ಸಚ್ ಅ ಹೆವೆನ್ ಗೊತ್ತಾ ನೀವು ಹುಳಿ ಆ್ಯಡ್ ಮಾಡಿದ್ಮೇಲಂತೂ. ಸೊ ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ, ನಿಮಗೆ ಯಾವ ಜೊತೆ ಬೇಕೋ ಅದ್ರ ಜೊತೆ ಪೇರ್ ಮಾಡ್ಕೊಂಡು ತಿನ್ನಿ, ಇಲ್ಲ ಹಾಗೆ ಆದರೂ ತಿನ್ನಿ, ಅಷ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು ಇದು. ಸೊ ಅದೇ ರೀತಿ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಗೇನಾದ್ರು ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.